ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದಾಂ. ನೋಡಿ, ನಾವು ಉದ್ಯೋಗ ವ್ಯಾಪಾರವನ್ನು ಆರಂಭ ಮಾಡ್ತಾಯಿದ್ದೀವಿ. ಉದ್ಯೋಗ ವ್ಯಾಪಾರ ಅಂದರೇನು? ನಮ್ಮ ರಾಶಿ ನಕ್ಷತ್ರಕ್ಕೆ, ನಮ್ಮ ರಾಶಿಗೆ ಯಾವ ದಿಕ್ಕು, ಯಾವ ಬಾಗಿಲು ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ದೇವರು ನಮಗೆ ಒಂದು ರಾಶಿ ನಕ್ಷತ್ರ ಅಂತ ಕೊಟ್ಟಿದ್ದಾನೆ, ಮತ್ತು ಅವ್ರ ಡೇಟ್ ಆಫ್ ಬರ್ತ್ ಇಲ್ವೋ ಅವನ ಹೆಸರು. ಆ ವ್ಯಕ್ತಿಗೆ ಹೆಸರು ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಬೇಕು. ನಮ್ಗೆ ಹೆಸರು ಏನೋ ಒಂದು ಇಟ್ಟಿದ್ದಾರೆ ಗುರುಗಳೇ ಅನ್ನೋದು ಕೀಳು ಅರಿಮೆ ಬೇಡ. ಯಾಕಂದರೆ ಹೆಸರು ಅಂದರೆ ನೀವು ಮಲ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಮಲ್ಕೊಂಡಾಗ ಆ ದೇಹವನ್ನು ಎಬ್ಬಿಸಿ ನಿಲ್ಲಿಸೋದು ಯಾವುದು? ಆ ನಿಮ್ಮ ಹೆಸರು. ಆ ಬಾಡಿ ವೈಬ್ರೇಷನ್ ಅದೇ ನಿಮ್ಮ ಹೆಸರಾಗಿದೆ. ಆ ಹೆಸರಿಗೆ ಒಂದು ನಾಮ ನಕ್ಷತ್ರ ಅಂತ ಹೇಳ್ತೀವಿ. ನಾಮ ನಕ್ಷತ್ರಕ್ಕೆ ಒಂದು ನಕ್ಷತ್ರ, ಒಂದು ರಾಶಿ ಇರುತ್ತೆ. ಈಗ ರವಿ ಅಂತ ತಿಳ್ಕೊಳ್ಳಿ. ರವಿ ಅಂದರೆ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಈ ರೀತಿ ರಾಜೇಶ್ ಅಂತ ತಿಳ್ಕೊಳ್ಳಿ. ಇವ್ರಿಗೆ ಒಂದು ಹೆಸರು, ತುಲಾ ರಾಶಿಯವರಾಗಿರ್ತಾರೆ. ಈ ರಾಶಿಯವರಿಗೆ ಯಾವ ದಿಕ್ಕು ಇದನ್ನು ನಾವು ತಿಳಿಬೇಕು. ನೋಡಿ, ಯಾವ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು. ಈ ಪಶ್ಚಿಮ ದಿಕ್ಕನ್ನು ನಾವು ಅರ್ಥಕೊಂಡು ಅವ್ರೇನಾದರೂ ಮಾಡ್ತಾ ಹೋದರೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಯಾವ ರೀತಿ ನಾವು ಆಮೇಲೆ ಸಮಸ್ಯೆಗಳನ್ನ ಕೇಳೋದಲ್ಲ, ಮುಂಚೆನೇ ಕೇಳಬೇಕು. ಹಣಕಾಸು ಕಳ್ಕೊಂಡು ಬಂದು ನಾವು ಕೇಳೋದು ಶಾಸ್ತ್ರ ಅಲ್ಲ. ನೀವು ಎಷ್ಟು ಕಳ್ಕೊತೀರಿ? 5 ಲಕ್ಷ ಹೋಗ್ಬೋದು, 10 ಲಕ್ಷ ಹೋಗ್ಬೋದು. ಅದಕ್ಕಿಂತ ಮುಂಚೆ ಬಂದು ನೀವು ಕೊಡೋದೆಷ್ಟು? 500,000. ನಿಮ್ಮ ಅದೃಷ್ಟ ಎಲ್ಲ ತಿಳಿಸುತ್ತಾ? ನೀವು ಈ ರಾಶಿ ಆದರೆ ಯಾವ ಉದ್ಯೋಗ ಮಾಡಬೇಕು? ಸಿಂಹ ರಾಶಿಯರಾಗಿರ್ತೀರಿ, ಅಗ್ನಿ ತತ್ವ ರಾಶಿ. ಅಗ್ನಿಗೆ ಸಂಬಂಧಪಟ್ಟ ಉದ್ಯೋಗಗಳು ಮಾಡೋದ್ರಿಂದ ನಿಮಗೆ ಉನ್ನತ ಸ್ಥಾನ ಸಿಗುತ್ತೆ. ನೋಡಿ, ಈ ರೀತಿ ನಿಮಗೆ ಈ ರಾಶಿಯವರಿಗೆ ಈ ತತ್ವ ಅಂತ ಹೇಳ್ತೀವಿ. ಯಾವ ತತ್ವದವರು? ಯಾವ ಭೂಮಿ ತತ್ವ, ಭೂತತ್ವ ಆಗಿರುತ್ತೆ. ಕರ್ಮ, ಅರ್ಥ, ಕಾಮ, ಮೋಕ್ಷ ಇರುತ್ತೆ. ಚರ, ಸ್ಥಿರ, ದ್ವಿಸ್ವಭಾವ ರಾಶಿಯರಾಗಿರ್ತಾರೆ. ನೋಡಿ, ಚರ, ಸ್ಥಿರ, ದ್ವಿಸ್ವಭಾವಿ ಅಂದರೆ ಇಲ್ಲಿ ಚರ ಅಂದರೆ ಓಡಾಡ್ತಾ ಕೆಲಸ ಮಾಡೋ ವ್ಯಕ್ತಿ ಅಂತ. ಸ್ಥಿರ ಅಂದರೆ ಯಾವತ್ತೂ ಒಂದು ಸ್ಥಿರವಾಗಿ ಒಂದು ಕುಂತು ಮಾಡೋನು ಅಂತ. ದ್ವಿಸ್ವಭಾವ ಅಂದರೆ ಅಡ್ಜಸ್ಟ್ಮೆಂಟ್ ಕ್ಯಾರೆಕ್ಟರ್ ಉಳ್ಳವನು ಅಂತ. ಇವರು ಯಾವ ರಾಶಿಯವರು, ಯಾವ ತತ್ವದವರು? ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ಧರ್ಮ ಅಂದರೆ ಅನ್ಯಾಯವನ್ನು ಹೋರಾಟ ಮಾಡೋರು ಅಂತ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋರು ಧರ್ಮ ರಾಶಿಯರಾಗಿರ್ತೇವೆ. ಅರ್ಥ ಅಂದರೆ ರಿಸರ್ಚ್, ಅಂದರೆ ಏನಾದರೂ ಕಂಡು ಹಿಡಿಯೋರು, ಹೊಸದನ್ನು ಕೊಡೋರು ಅಂತ ಅರ್ಥ. ಕಾಮ ಅಂದರೆ ವ್ಯಾಪಾರ ಮನೋಭಾವನೆ ಉಳ್ಳವರು ಅಂತ. ಕಾಮ ಅಂದರೆ ಕೆಟ್ಟದ್ದಲ್ಲ, ಇಲ್ಲಿ ವ್ಯಾಪಾರ ಆಸೆ ಉಳ್ಳವರು ಅಂತ, ವ್ಯಾಪಾರ ಮನೋಭಾವನೆಯನ್ನು ಉಳ್ಳವರು ಅಂತ. ನೋಡಿ, ಈ ರೀತಿ ಇದೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಅಂದರೆ ಸರ್ವಿಸ್ ಓರಿಯೆಂಟೆಡ್, ಏನು ಅಪೇಕ್ಷೆ ಇಲ್ಲದೇ ಕೆಲಸ ಮಾಡೋಂಥ ವ್ಯಕ್ತಿ. ಇದೆಲ್ಲನೂ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ಅರ್ಥ ಆಗುತ್ತೆ? ನಿಮ್ಮ ರಾಶಿಯನ್ನು, ನಿಮ್ಮ ಲಗ್ನವನ್ನು, ನಿಮ್ಮ ಜಾತಕವನ್ನು ನೀವು ತಿಳಿಬೇಕು. ನೀವು ತಿಳಿದು ಇದನ್ನು ಅರ್ಥಕೊಂಡು ಮುಂದೆ ಹೆಜ್ಜೆ ಹಾಕಿದರೆ ಸಮಸ್ಯೆ ಆಗೋದ್ರನ್ನು, ತೊಂದರೆ ಆಗೋದನ್ನು ತಡೆಗಟ್ಬೋದು. ನಾವೇನು ಮಾಡ್ತೀವಿ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸೋಕೆ ಹೋಗ್ತೀವಿ. ಸಮಸ್ಯೆ ಆದಮೇಲೆ ಗುರುಗಳೇ ಸಮಸ್ಯೆ ಆಯಿತು, ಸರಿ ಮಾಡಿಕೊಡಿ. ಸಮಸ್ಯೆಗಿಂತ ಮುಂಚೆ ಕೇಳಿ. ಎಲ್ಲ ಅಡ್ವಾನ್ಸ್ಡ್ ಯುಗ ಆಗಿದೆ ಈಗೇನಿಲ್ಲ. ನಮ್ಮ ಜಗತ್ತಲ್ಲಿ ಒಂದು ಫೋನಲ್ಲೇ ಎಲ್ಲ ಇದೆ. ನೇರವಾಗಿ ಬರೋಕ್ಕಾಗಲ್ವಾ? ಒಂದು ಫೋನ್ ಕರೆ ಮಾಡಿ. ನೋಡಿ, ಸ್ತ್ರೀಯರಿಗೆ ಇವತ್ತು ಸರ್ಕಾರದಲ್ಲಿ ಉಚಿತ ಬಸ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೋಬೋದು. ಇವತ್ತು ಎಂಥ ಗುಡಿ ಮಾನ್ಯಗಳು ಫುಲ್ ಆಗಿದೆ. ಯಾಕಾಗಿದೆ ಅಂದರೆ ನಮ್ಮ ಸಿದ್ದರಾಮಯ್ಯವರು ಇವತ್ತು ಬಸ್ ಉಚಿತ ಕೊಟ್ಟಿರೋದು ಎಲ್ಲರಿಗೂ ಅನುಕೂಲಕರ. ಇದನ್ನು ಸದುಪಯೋಗ ಅಂತ ತಿಳ್ಕೊಂಡು ನೇರವಾಗಿ ಬಂದು ಭೇಟಿಯಾಗಿ. ಗುರುಗಳು ಏನು ಕಂಡೀಷನ್ ಹಾಕಲ್ಲ. ಇಲ್ಲಿ ನೋಡಿ, ಹಾಸ್ಪಿಟ್ಲ್ ಹೋಗ್ತೀರಿ, ಅಲ್ಲೇ 1500 1500 ಕಟ್ಟಿದ್ರೆ ಕಟ್ಟೆ ಬರ್ಬೇಕು ಒಳಗೆ. ಈ ರೀತಿ ಇರಲ್ಲ. ಇದು ಒಂದು ಸರ್ವಿಸ್ ಅಂದರೆ ಗುರು ಅಂದರೆ ಇಲ್ಲಿ ಮಾರ್ಗದರ್ಶನ ಅಂತಿರುತ್ತೆ. ಇದಕ್ಕೆ ದುಡ್ಡಿಗಾಗಿ ಮಾಡೋಂಥದ್ದು ಇರಲ್ಲ. ನಿಮ್ಮ ದಕ್ಷಿಣೆ ಏನಿದೆ, ಭಕ್ತಿ ಇರಬೇಕು. ಗುರುಗಳ ಕಡ ಭಕ್ತಿ ಇದ್ದು ಎಲ್ಲ ಅಡಿಕೆ ತಾಂಬೂಲ ನಿಮ್ಮ ಪ್ರೀತಿ ಪಟ್ಟಷ್ಟು ದಕ್ಷಿಣೆ ಕೊಟ್ಟು ನೀವು ಬಂದು ನಿಮ್ಮ ಸಮಸ್ಯೆನೇ ಬಗೆಹರಿಸ್ಕೋಬೋದು. ನಾವು ದೂರ ಇದ್ದೇವೆ ಸ್ವಾಮಿ, ಅಲ್ಲಿದ್ದೇವೆ, ಅನುಕೂಲ ಕೊಟ್ಟಿದ್ದಾರಲ್ಲ ಸರ್ಕಾರದಲ್ಲಿ, ನಿಮ್ಗೆ ಅನುಕೂಲ ಕೊಟ್ಟು ಬಸ್ ಫ್ರೀ ಇಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಬಂದು ಗುರುಗಳನ್ನ ಭೇಟಿಯಾಗಿ ನೇರವಾಗಿ ಮಾತಾಡಿದಾಗ ಮನೋಭಾವನೆಗಳು ಅರ್ಥ ಆಗಿ ಇದು ಅಲ್ಲ, ಇದನ್ನು ಹಿಂಗೆ ಮಾಡೋದಲ್ಲ, ಹಿಂಗೆ ಮಾಡಬೇಕು, ನೀವೇ ತಿಳ್ಕೊಂಡು ಸರಿಪಡಿಸ್ಕೋಬೋದು. ಆದ್ದರಿಂದ ಯಾವುದೇ ನಿಮ್ಮ ವ್ಯಾಪಾರ ಅಭಿವೃದ್ಧಿ, ಹಣಕಾಸು, ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ನೇರ ಭೇಟಿಯಾಗಿ ಬಂದು
ನೀವು ಇದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಉಜ್ವಲ ಜೀವವನ್ನು ಪಡಿತೀರಿ ಅಂತ ಹೇಳ ಬಯಸುತ್ತೇನೆ. ಶಿವಾರ್ಪಣಮಸ್ತು.